ಮಕ್ಕಳೇ ಎನ್ ಎ ಪಿ ಪಾಠದಲ್ಲಿ ಇಷ್ಟು ಫಾರ್ಮುಲಾಸನ್ನು ಕಲ್ತ್ರೆ ಆಯಿತು. ಫಸ್ಟು ಎನ್ನನೇ ಪದ ಅಂದರೆ nth ಟರ್ಮ್ a+n-1 ಇಂಟು ಡಿ, ಈ ಫಾರ್ಮುಲಾವನ್ನು ಕಲ್ತಿರ್ಬೇಕು. ನೋಡಿ, ಇದನ್ನು ಮತ್ತು ಇದನ್ನು ಕಂಪೇರ್ ಮಾಡಿ. ಎನ್ನನೇ ಪದಗಳವರೆಗಿನ ಮೊತ್ತ ಸಮ್ ಆಫ್ n ಟರ್ಮ್ಸ್ ಅಂತೇಳಿದ್ರೆ Sn = n/2. ಇಲ್ಲಿ ಒಂದು 2a ಅನ್ನು ಯೂಸ್ ಮಾಡ್ತೀವಿ. ಇಲ್ಲಿ a ಇದೆ, ಇಲ್ಲಿ 2a ಪ್ಲಸ್ n-1 ಇಂಟು ಡಿ, ಇದು n-1 ಇಂಟು ಡಿ. ಮರಿಲಿಕ್ಕೆ ಕೂಡ್ದು ಮೊತ್ತ ಅಂತ ಹೇಳಿದ ತಕ್ಷಣ ಇದು ಎನ್ನನೇ ಪದ ಅಂತ ಹೇಳಿದ ತಕ್ಷಣ ಇದನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಕೇಳುವಂಥದ್ದು an = ಇದನ್ನು ಇದು ಫಾರ್ಮುಲಾ ಅಲ್ಲ ಮಕ್ಕಳು, ಏನೋ ಒಂದು ಫಾರ್ಮ್ ಕೊಟ್ಟಿರ್ತಾರೆ. 4n+1 ಎನ್ನನ್ನು 10ನೇ ಪದ ಕಂಡುಹಿಡೀರಿ ಅಂತಲೇ ಕೇಳಿರ್ತಾರೆ. ಆಗ n ಇದ್ದ ಜಾಗಕ್ಕೆ ನೀವೇನಾಗ್ತೀರಾ 10 ಅಂತ ಹಾಕಿ ಉತ್ತರವನ್ನು ಕಂಡುಹಿಡಿತೀರಾ. ಇದು a, a+g, a+2d ಅಂತ ಹೇಳೋದು ಇದು ಜನರಲ್ ಫಾರ್ಮ್ ಅಥವಾ ಸಾಮಾನ್ಯ ರೂಪ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನು ಅಂತ ಕೇಳಿದ್ರೆ ಇದನ್ನು ಬರಿತೀರಾ. ಧನಪೂರ್ಣಾಂಕಗಳು ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೇಳಿದ ತಕ್ಷಣ ಸೂತ್ರ ಯಾವುದು? Sn = n × n+1/2. ಸಮಸಂಖ್ಯೆಗಳು ಬಂದಾಗ ಅಥವಾ ಈವನ್ ನಂಬರ್ಸ್ ಅಂದರೆ n × n+1. ಬೆಸ ಸಂಖ್ಯೆಗಳ ಮೊತ್ತ ಅಂತ ಬಂದ ತಕ್ಷಣ n². ಇಲ್ಲಿ an ಕಂಡುಹಿಡಿಯೋದು ಯಾವಾಗ ಅಂತ ಹೇಳಿದ್ರೆ 10 ಪದಗಳ ಮೊತ್ತ 155, 9 ಪದಗಳ ಮೊತ್ತ 126 ಅಂತ ಹೇಳಿದಾಗ 10ನೇ ಪದ ಕಂಡುಹಿಡೀರಿ ಅಂತ ಹೇಳ್ತಾರೆ. ಆಗ an = Sn-n-1. ಇಲ್ಲಿರುವಂಥದ್ದೇ ಇದು Sn-1 ಅಲ್ವಾ? 10ರಿಂದ 1 ಕಳೆದ್ರೆ 9 ಬರ್ತದೆ, = 126. ಇದನ್ನು ಮೈನಸ್ ಮಾಡಿದಾಗ ನನಗೆ a10 ಎಷ್ಟು ಬಂತು? 29 ಬಂತು. ಮತ್ತು a ಮತ್ತು an ಅಥವಾ l ಕೊಟ್ಟಾಗ n ಬೆಲೆ ಕೊಟ್ಟಾಗ a ಕೊಟ್ಟಾಗ an ತಪ್ಪಿದರೆ l ಅಂತ ಕೊಡ್ತಾರೆ. ಈ ಎರಡು ವರ್ಡಲ್ಲಿ ಯಾವ್ದಾದ್ರು ಒಂದು ಕೊಟ್ಟಿದ್ದಾರೆ. n ಅಂದರೂ ಕೊನೆಯ ಪದ, l ಅಂದರೂ ಕೊನೆಯ ಪದನೇ, ಲಾಸ್ಟ್ ಟರ್ಮ್. ಓಕೆ, n ಕೊಟ್ಟಾಗ ಫಾರ್ಮುಲಾ ಏನಾಗುತ್ತೆ? Sn = n/2 a+l. ಮತ್ತು ಇನ್ನು ಅದರಲ್ಲಿ ಏನಾದರೂ ಇದು ಕೇಳಿದರೆ ಏನು ಸಮಾಂತರ ಶ್ರೇಣಿ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ ಎರಡು ಅನುಕ್ರಮ ಸಂಖ್ಯೆಗಳ ವ್ಯತ್ಯಾಸ ಸ್ಥಿರವಾಗಿದ್ದರೆ, ಅಂದರೆ ಇದ್ರದ್ದು ಡಿಫ್ರೆನ್ಸ್ ಸೇಮ್ ಇದ್ದರೆ, 4ರಿಂದ 2 ಕಳೆದ್ರೆ 2, 6ರಿಂದ 4 ಕಳೆದ್ರೆ 2, 8ರಿಂದ 6 ಕಳೆದ್ರೆ 2 ಆಗಿದ್ದರೆ ಮಾತ್ರ ಇದು ಸಮಾಂತರ ಶ್ರೇಣಿ ಎ ಪಿಯಲ್ಲಿ ಇರೋದು ಅಂತ. ಡಿಫ್ರೆನ್ಸ್ ಸೇಮ್ ಇದ್ದರೆ ಮಾತ್ರ ಅದು ಏನಾಗುತ್ತೆ? ಎ ಪಿಯಲ್ಲಿದೆ ಅಂತ ಇರೋದು. ಇದನ್ನು ನೀವು ಸ್ಪಷ್ಟವಾಗಿ ಕಲ್ತ್ಕೊಂಡು ಹೋದ್ರಿ. ಇದೆಲ್ಲ ಫಾರ್ಮುಲಾಸ್ ಮಕ್ಕಳು, ಇದಿಷ್ಟು ಕಲ್ತ್ಕೊಂಡು ಬಂದುಬಿಟ್ರೆ ನಿಮಗೆ ಎ ಪಿದು ಸಮಾಂತರ ಶ್ರೇಣಿಯ ಪಾಠ ನಿಮ್ಮ ಕೈಯಲ್ಲಿ. ಇನ್ನೊಂದು ಲಾಸ್ಟ್ ಏನಂತ ಹೇಳಿದ್ರೆ, ಈ ಥರದೊಂದು ಕ್ವಶನನ್ನು ನಿಮ್ಗೆ ಈ ಸಲ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಮೊತ್ತ ಅಂತ ಹೇಳ್ಬಿಟ್ಟು, ಮೊತ್ತ ಅಂತ ಹೇಳಿದಾಗ ಮೊದಲನೇ ಪದದ ಮೊತ್ತ ಅಂತ ಹೇಳಿದಾಗ a1 ಅದು ಮೊದಲ ಪದನೇ ಆಗುತ್ತೆ. ಡಿ ಕಂಡುಹಿಡಬೇಕಾದ್ರೆ ಎರಡು ಪದಗಳ ಮೊತ್ತದಿಂದ ಮೊದಲನೇ ಪದವನ್ನು ಮೈನಸ್ ಮಾಡಿದಾಗ ನಮಗೆ ಡಿ ಸಿಗ್ತದೆ. ಈ ಥರ ಒಂದು ಲೆಕ್ಕ ಮಾಡಿದ್ದಾರೆ ಮಕ್ಕಳು. ಕ್ವಶನ್ ಪೇಪರ್ನ ರಿವಿಷನ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ ರಿವಿಷನ್ ಮಾಡೋದ್ರಿಂದ ನಿಮಗೆ ಥಿಂಕಿಂಗ್ ಕೆಪಾಸಿಟಿ ಇದಾಗುತ್ತೆ. ತುಂಬ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಷ್ಟು ಒಳ್ಳೆಯದು. ಅಟ್ಲೀಸ್ಟ್ ಕೊಟ್ಟಿರುವಂಥ ಮಾಡೆಲ್ ಕ್ವಶನ್ ಪೇಪರ್ನ ಸರಿಯಾಗಿ 4 ಮಾಡೆಲ್ ಕ್ವಶನ್ ಪೇಪರ್ ಸರಿಯಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ಕ್ಲಾಸನ್ನು ರಿಪೀಟೆಡ್ ರಿವಿಷನ್ ಮಾಡಬೇಕು ಮಕ್ಕಳೇ. ಯಾಕೆಂತಂದರೆ ನೀವು ಸಣ್ಣ ಕ್ಲಾಸ್ನಲ್ಲೇ ಏನು ಕಲ್ತಿದ್ರೆ, 2ನೇ ಮಗ್ಗಿ ಕಲ್ತಿದ್ದೀರಾ, 3ನೇ ಮಗ್ಗಿ ಕಲ್ತಿದ್ದೀರಾ, ಅದನ್ನ ಎಷ್ಟು ಸಲ ರಿಪೀಟ್ ಮಾಡಿಸಿದ್ದಾರೆ. ಅದಕ್ಕೆ ನಿಮಗೆ ಈಗ ಏನು ಕನ್ಸಲ್ಲಿ ಬಂದು ಕೇಳಿದ್ರು ನಿಮಗೆ 2ನೇ ಮಗ್ಗಿ ಹೇಳಲಿಕ್ಕೆ ಬರುತ್ತೆ. ಅದೇ ಥರ ಕೆಲವೊಂದು ವಿಷಯಗಳು ಗುಣಸಂಧಿ, ಸವರ್ಣ ದೀರ್ಘಸಂಧಿ ಅದೆಲ್ಲ ನಿಮಗೆ ಆವಾಗವಾಗ ಎಲ್ಲ ಕ್ಲಾಸ್ನಲ್ಲೂ ರಿಪೀಟ್ ಮಾಡಿ 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 ನಿಮಗೆ ಏನಾಗ್ತಾ ಇದೆ? ಪರ್ಫೆಕ್ಟ್ ಆಗ್ತಾಯಿದೆ. ಅದೇ ಥರ ಈ ಥರ ಸೂತ್ರಗಳನ್ನ ಸರಿಯಾಗಿ ಕಲ್ತ್ಕೊಂಡ್ರೆ ನೋಡಿ ಮಕ್ಕಳು, ಒಂದು 5 ಸಲ 6 ಸಲ ಎಲ್ಲ ನೋಡಿ ಕಲ್ತ್ಕೊಳ್ಳಿ. ಬರೆದು ಕಲ್ತ್ಕೊಂಡ್ರೆ ನಿಮಗೆ ಏನಾಗುತ್ತೆ ಅಂತಂದರೆ ಬೆಸ್ಟ್ ಪರ್ಮನೆಂಟ್ ಮೆಮೊರಿಗೆ ಇದು ಬೆಸ್ಟ್ ವಿಧಾನ. ಬೇರೆ ಏನೂ ಇಲ್ಲ ಮಕ್ಕಳೇ, ವಿಧಾನ ಏನಿಲ್ಲ. ಮೆಮೊರಿ ಹಂಗೆ ಇಟ್ಕೊಳ್ಬೇಕಾದ್ರೆ ಹಿಂಗೆ ಏನಿಲ್ಲ. ಬರೆದು ಕಲ್ರಿ. ಮತ್ತು ಪುನಃ ಏನು ಮಾಡ್ತಾಯಿರಿ? ರಿಪೀಟೆಡ್ ಆಗಾಗ ರಿವಿಷನ್ ಮಾಡ್ತಾಯಿರಿ. ಅಷ್ಟು ಮಾಡಿದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಅದೊಂದು ಒಳ್ಳೆ ಟೈಮ್ ಇದೆ. ಪ್ರಿಪ್ರೇಟರಿ ಆಗ್ತಾಯಿದೆ. ಇನ್ನೂ ಕೂತು ಕಲ್ತರು ನಿಮಗೆ 60 ಸ್ಕೋರ್ ಮಾಡ್ಬೋದು. ಚೆನ್ನಾಗಿ ಮಾಡಿ.